ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಡೇಟ್ ಕನ್ಫರ್ಮ್ ಆಗಿ ಹೇಳ್ತಾ ಇರ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯಿತಾ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ, ಕೇಳಿಸ್ಕೊಂತ ಓಕೆ. ಮೊದಲನೇದು ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಇದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಚಾನಲ್ಗೆ ಒಂದು ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಮೆಂಟಿವ್ ವೀಡಿಯೋಸ್ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ರಿಸಲ್ಟ್ ಆದಮೇಲೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಥರ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಥರದ ಅಪ್ಡೇಟ್ ಸಿಗ್ತಾ ಇರುತ್ತೆ. ಏನಾದರೂ ಟೆಕ್ಸ್ಟ್ ಆಗ್ತಾ ಇರ್ತೀನಿ, ಅದು ಇನ್ಫಾರ್ಮೇಟಿವ್ ಆದ್ರಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಜಾಯ್ನ್ ಆಗಿ ನಿಮಗೆ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ಅಲ್ಲಿ ಅಪ್ಡೇಟ್ಸ್ ರಿಸಲ್ಟ್ ಬಿಟ್ಟು ತಕ್ಷಣ ಲಿಂಕ್ ಸೆಂಡ್ ಮಾಡೋದು ಎಲ್ಲ ಅದರಲ್ಲೇ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಜಾಯ್ನ್ ಆಗಿರಿ ಅಂತ ಹೇಳ್ತಿರ್ತೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಎಕ್ಸಾಮ್ ರಿಸಲ್ಟ್ ಯಾವಾಗ ಕೊಡ್ತಾರೆ ನೋಡಿ. ನಿಮಗೆ ವ್ಯಾಲ್ಯೂಯೇಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್. ಅಂದರೆ ಈಗ ಮೌಲ್ಯಮಾಪನ ಅಂತ ಕರಿತೀವಿ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದೆ. ಆದರೆ ಎಕ್ಸಾಮ್ ಇವತ್ತೇ ಸ್ಟಾರ್ಟ್ ಆಗಬೇಕಿತ್ತು, ಅದು ಏನು ಮಾಡ್ತಾರೆ ನಿಮಗೆ ನಾಳೆ ಅಂದರೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೋಮವಾರದಿಂದ ಸ್ಟಾರ್ಟ್ ಆಗಿದ್ರೆ ನಿಮಗೆ ಮೌಲ್ಯಮಾಪನ ನಿಮಗೆ ಏನು ಒಂದು ಜಾಸ್ತಿ ಬೇಕಲ್ಲ 2 ವಾರದಲ್ಲೇ ಮುಗಿಸ್ಬಿಡ್ತಾರೆ. ಓಕೆನಾ, ವಿತಿನ್ 10 or 15 ಡೇಸಲ್ಲಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ಸ್ ಅನ್ನೋದು ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬಾ ಅಂದರೆ ಏನಾಗ್ತದೆ ಅಂದರೆ ನಿಮ್ಮ ಒಂದು ಟೀಚರ್ಸು ನಿಮ್ಮದೇ ನಿಮ್ಮ ಪೇಪರ್ ನಿಮಗೆ ಒಂದು ಕ್ವಶನ್ ಹಾಕಿದ್ರು ಸ್ಟೂಡೆಂಟ್ಸ್ ಏನಂದರೆ ನಮ್ಮ ಒಂದು ಕ್ವಶನ್ ಪೇಪರ್ ನಮ್ಮ ಟೀಚರ್ಸ್ಗೆ ಬರುತ್ತಾ ವ್ಯಾಲ್ಯೂಯೇಷನ್ಸ್ಗೆ ಅಂದರೆ ಇದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ಡಿಸ್ಟಿಕ್ ಕ್ವಶನ್ ಪೇಪರ್ ಅಂದರೆ ನೀವು ಬರೆದಿರೋಂಥ ಏನು ಬರೆದಿರೋ ಬುಕ್ಲೆಟ್ಸ್ ಅದು ಬೇರೆ ಬೇರೆ ಡಿಸ್ಟಿಕ್ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಟೀಚರ್ಸ್ಗೆ ನಿಮ್ಮ ಒಂದು ಬರೆದಿರೋಂಥ ಅಂದರೆ ಉತ್ತರ ಪತ್ರಿಕೆ ಹೋಗೋದೇ ಇಲ್ಲ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ಡಿಸ್ಟಿಕ್ ಹೋದ ಮತ್ತು ವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ ಸ್ಪೀಡಾಗಿರುತ್ತೆ ಈ ವರ್ಷ. ಯಾಕಂದರೆ ಡೇಟ್ ಕೂಡ ಕನ್ಫರ್ಮ್ ಆಗಿಬಿಟ್ಟಿದ್ರೆ ಇದೇ ಡೇಟ್ಗೆ ರಿಸಲ್ಟ್ ಬಿಡ್ತೀವಿ ಅಂತ ಅಂದು. ಇದು ಕನ್ಫರ್ಮ್ ಅಂತ ಹೇಳಿದ್ರೆ ಖಂಡಿತ ಹೇಳ್ಬೋದು ಕನ್ಫರ್ಮ್ ಅಂತ. ಯಾಕಂದರೆ ಇದು ಇಲಾಖೆ ಕಡೆಯಿಂದನೇ ಬಂದಿರೋದು, ಅಂದರೆ ಬೋರ್ಡ್ ಕಡೆಯಿಂದನೇ ಬಂದಿರೋದು. ಮತ್ತು ಎಜುಕೇಷನ್ ಮಿನಿಸ್ಟ್ರು ಕೂಡ ಅನೌನ್ಸ್ಮೆಂಟ್ ಮಾಡಿದರೆ April 7ಗೆ ನಮ್ಮ ಬಿಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮಗೆ ಈಗ ಏನಾದರೂ ನಿಮಗೆ ಆ ಡೇಟಿಗೆ ಬಿಡ್ತಾರಾ ಅಂತ ಕೇಳಿದ್ರೆ ಖಂಡಿತ ಬಿಡ್ತಾರೆ. ಯಾಕಂದರೆ ಬೋರ್ಡಲ್ಲಿ ಬಿಟ್ಟಿದ್ದಾರೆ, ಎಜುಕೇಷನ್ ಮಿನಿಸ್ಟರ್ ಕೂಡ ಬಿಟ್ಟಿದ್ದಾರೆ. ಆ ಬಿಡೋ ಟೈಮಲ್ಲಿ ನಿಮಗೆ ಮಾಡ್ತಾರೆ ರಿಸಲ್ಟ್ ಕೊಡ್ತಾರೆ. ಅದು ನಮ್ಮ ಒಂದು KCB ಅದರಲ್ಲೇ ಕೊಡ್ತಾರೆ. ಬಟ್ ಅಲ್ಲಿ ಬಿಡಬೇಕಾದಾಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದಕ್ಕಿಂತ ಮುಂಚೆನೇ ನ್ಯೂಸಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಗಿಂತ ಮುಂಚೆನೇ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ, ಎಷ್ಟು ಪಾಸಿಂಗ್ ಪರ್ಸೆಂಟ್ ಇದ್ದಾರೆ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ನಮಗೆ ಎಕ್ಸಾಮ್ಗಿಂತ ಮುಂಚೆನೇ ಬರುತ್ತೆ. ಡೋಂಟ್ ವರಿ, ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಓಕೆ, ಲಾಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಇದರಲ್ಲಿ ನೀವು KCT ಸ್ಟೂಡೆಂಟ್ಸ್ ಆಗಿದ್ರೆ ಸೆಕೆಂಡ್ ಪಿ ಸಿಲಿ ಎಕ್ಸಾಮ್ನ ಬೇಗನೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಡೇಸಲ್ಲಿ ತುಂಬಾ ಟೈಮ್ ಕಡಿಮೆ ಇರುತ್ತೆ. ಮತ್ತು ಏನಾದರೂ ಸಬ್ಜೆಕ್ಟ್ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೆ ನೀವೇನು ಮಾಡ್ತಿರ್ತೀರಾ, ನೆಕ್ಸ್ಟು ಅಂತ ಬರೋ ಸಬ್ಜೆಕ್ಟ್ಗಳಿಗೆ ಇಂಪ್ರೂವ್ಮೆಂಟ್ ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀರಾ. ನೀವು ಅದಕ್ಕೋಸ್ಕರ ಈಗಲೇ ಸ್ಟಾರ್ಟ್ ಮಾಡ್ಕೊಂಡೇ ಮಾಡಿ, ಬೇಗನೆ ಪ್ರಿಪ್ರೇಷನ್ಸ್ ಅದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೀರಿಯಸ್ ಆಗಿ ಬಂದು ಎನಿವೇ ಏನೇ ಅಪ್ಡೇಟ್ಸ್ ಇರಲಿ KCT ಇದಾಯಿತು, ಕೌನ್ಸಿಲಿಂಗ್ ರಿಲೇಟೆಡ್ ಇದ್ದು ಇದೇ ಒಂದು ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬೇಗನೆ ನಿಮ್ಮ ಒಂದು ಏನೇನಿದೆ ಎಲ್ಲನೂ ಮುಗಿಸ್ಕೊಳ್ಳಿ. ಮತ್ತು ರಿಸಲ್ಟ್ ಕೂಡ ಆ್ಯಸ್ ಯೂಸಲ್ ರಿಸಲ್ಟ್ ಹೇಳಿದ ಟೈಮ್ಗೆ ಬರುತ್ತೆ. ಲಿಂಕ್ ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಮತ್ತು ನಿಮ್ಮದು ಮೌಲ್ಯಮಾಪನ ಸ್ಟಾರ್ಟ್ ಆದಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೆಕ್ಸ್ಟ್ ಬರೋ ಅಪ್ಕಮಿಂಗಲ್ಲಿ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಅವ್ರ ಜೊತೆ ಮಾತಾಡ್ಕೊಂಬಿಟ್ಟು ಎಲ್ಲ ಥರದ್ದು ಸೆಕೆಂಡ್ ಪಿ ಸಿ ಅಪ್ಡೇಟ್ ಇದರಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗಲೂ ಅಷ್ಟೇ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.